ವರ್ಷ ದೇವೇಗೌಡರಿಗೆ 4 ಜನ ಹೊತ್ತೊಯ್ಯುವ ಕಾಲ ಹತ್ತಿರ ಬಂದಿದೆ ಎಂದು ವಿವಾದಾತ್ಮಕ ಹೇಳಿಕೆ ನೀಡಿದ್ದ ಸಚಿವ ಕೆಎನ್ ರಾಜಣ್ಣ ಅವರು ಇದೀಗ ಮತ್ತೊಮ್ಮೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಸಾವಿನ ವಿಚಾರ ಎತ್ತಿದ್ದಾರೆ. ಗುರುವಾರ ನಡೆದ ರೋಡ್ ಶೋದಲ್ಲಿ ದೇವೇಗೌಡರಿಗೆ ಸಾಯುವ ವಯಸ್ಸಲ್ಲಿ ಹೊಂದಾಣಿಕೆ ರಾಜಕೀಯ ಬೇಕಿತ್ತಾ ಎಂದು ಕೆಎನ್ ರಾಜಣ್ಣ ಹೇಳಿದ್ದು ಇದೀಗ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ. ರಾಜಣ್ಣ ಅವರ ಹೇಳಿಕೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ವಿಧಾನಸೌಧದಲ್ಲಿ ಯಡಿಯೂರಪ್ಪನವರು ಮಾತನಾಡುತ್ತಾ, ಸಿದ್ದರಾಮಯ್ಯನವರೇ, ಡಿಕೆಶಿ ಅವರ, ನಮಗೆ ನಿಮ್ಮ ಮೇಲೆ ಕೋಪ ಇಲ್ಲ, ನನಗೆ ಕೋಪ ಇರುವುದು ಈ ಅಪ್ಪ ಮಗನ ಮೇಲೆ. ಈ ಅಪ್ಪ ಮಗನನ್ನ ಮುಗಿಸುವುದೇ ನನ್ನ ಕೆಲಸ ಎಂದಿದ್ರು. ಅಂತಹವರ ಜೊತೆಯೇ ಈಗ ದೇವೇಗೌಡರು ಅಪವಿತ್ರ ಮೈತ್ರಿ ಮಾಡಿಕೊಂಡಿದ್ದಾರೆ ಎಂದು ಹೇಳಿದ್ದಾರೆ. ದೇವೇಗೌಡರು ಅಧಿಕಾರಕ್ಕೋಸ್ಕರ ಸಮಾಜದ ಹೆಸರನ್ನ ಹೇಳಿಕೊಂಡು ಮಗ, ಮೊಮ್ಮಗ, ಅಳಿಯ 3 ಜನ ಬಿಟ್ಟರೆ ಇನ್ಯಾರಿಗೂ ಅಧಿಕಾರ ನೀಡಿಲ್ಲ. ದೇವೇಗೌಡರ ಸಾವಿನ ಕಾಲದಲ್ಲಿ, ಅಂದರೆ ಅವರ ಅಂತ್ಯದ ಕಾಲದಲ್ಲಿ ಈ ರೀತಿಯ ರಾಜಕೀಯ ಬೇಕಿರಲಿಲ್ಲ ಎಂದು ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಆದ್ದರಿಂದ ದಯಮಾಡಿ ಈ ರೀತಿ ಏನು ಸಮಾಜದ ಹೆಸರನ್ನ ಇರುತ್ತೆ, ಮಗ, ಮೊಮ್ಮಗ, ಅಳಿಯ 3 ಜನ ಬಿಟ್ಟರೆ ಯಾರಿಗೂ ಕೂಡ ಸಮಾಜದಲ್ಲಿ ಅವರ ಅಂಚದ ಕಾಲದಲ್ಲಿ ಒಮ್ಮೆ ಅವರಿಗೆ ನೋಡ್ತಾ ಪ್ರತಿ ಗ್ರಾಮ ಪಂಚಾಯತ್ ಅದರಿಂದ ಹೆಚ್ಚು ಮಾತನಾಡಲಿಕ್ಕೆ ಹೋದ್ರೆ